ನಮಸ್ತೆ ಎಲ್ಲರಿಗೂ. ತುಂಬ ದಿನಗಳ ಮೇಲೆ ನಾನು ಲಾಂಗ್ ವಿಡಿಯೋನ ಹಾಕ್ತಾಯಿದ್ದೀನಿ. ಹಾಗೆ ಅದು ಕೂಡ ಅಡುಗೆ ರೆಸಿಪಿನೇ. ಮುಂಚೆ ಎಲ್ಲ ಅಡುಗೆ ರೆಸಿಪೀಸೇ ಜಾಸ್ತಿ ಆಗ್ತಾಯಿದ್ದಿತ್ತು ವಿಡಿಯೋಸು. ಈ ಒಂದು ಚಾನಲ್ನಲ್ಲಿ ಅಷ್ಟಾಗಿ ಆಗ್ತಾಯಿಲ್ಲ, ಬಟ್ ಇನ್ಮೇಲೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಏನೋ ಸ್ಪೆಷಲ್ ಅಡುಗೆಗಳು ಅಂತ ಏನಿಲ್ಲ, ಪ್ರತಿನಿತ್ಯ ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥ ಅಡುಗೆಗಳನ್ನೇ ಆದಷ್ಟು ಬೇಗ ಹೇಗೆ ಮಾಡ್ಕೋಬೇಕು, ಟೈಮ್ ಸೇವ್ ಮಾಡಿಕೊಂಡು ತುಂಬ ಸಿಂಪಲ್ಲಾಗಿ ರುಚಿಯಾಗಿ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಡಿಯೋಸ್ ಹಾಕ್ತಾ ಹೋಗ್ತೀನಿ. ಇನ್ಮೇಲೆ ಅಡುಗೆ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಆಗ್ತಾ ಇರೋವಂಥ ವಿಡಿಯೋ ಏನಂದರೆ ಮೂಲಂಗಿ ಸಾಂಬಾರು. ಮೂಲಂಗಿ ಸಾಂಬಾರು ಅಂದರೆ ಸಿಂಪಲ್ ಅಲ್ವಾ, ಎಲ್ಲರೂ ಮಾಡ್ತಾರೆ ಅಂತ ಹೇಳಿ. ಹೌದು, ಆದರೆ ಈ ಒಂದು ವಿಧಾನದಲ್ಲಿ ಮಾಡಿದ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಮೂಲಂಗಿ ಸಾಂಬಾರು ಇಷ್ಟ ಇಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ಊಟ ಮಾಡ್ತಾರೆ. ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಹಾಗೆ ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ರುಬ್ಕೋಬೇಕು ಹಾಕಿ. ತೆಂಗಿನಕಾಯಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ಪೀಸು. ಇದು ಹಸಿ ತೆಂಗಿನಕಾಯಿ. ಇನ್ನು ತೆಂಗಿನಕಾಯಿ ತುರಿ ಹಾಕ್ತೀವಿ ನಾವು ಸಾಂಬಾರಿಗೆ, ಅದ್ರ ಬದಲಾಗಿ ಈ ಥರ ರುಬ್ಬಿ ಹಾಕೋದಷ್ಟೇ. ರೆಗ್ಯುಲರಾಗಿ ಬೇಳೆ ಸಾಂಬಾರು ಮಾಡಿಕೊಂಡು ಊಟ ಮಾಡೋದಕ್ಕಿಂತ ಈ ಥರ ಸ್ವಲ್ಪ ಚೇಂಜ್ ಮಾಡಿ ಮಾಡೋದ್ರಿಂದ ಸಾಂಬಾರು ರುಚಿ ಚೆನ್ನಾಗಿರುತ್ತೆ. ನೋಡಿ, ತೆಂಗಿನಕಾಯಿ ಪೀಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು 5 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ಇದು ನಮ್ಮ ಕಡೆ ಸಿಗೋ ಬೆಳ್ಳುಳ್ಳಿ ತುಂಬ ಚಿಕ್ಕದಾಗಿರುತ್ತೆ, ಹಾಗಾಗಿ ನಾನಿದು 5 ತೊಗೊಂಡಿದ್ದೀನಿ. 5 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬಿಡಿಸಿರೋದು. ನೋಡಿ, ನಾನಿಲ್ಲಿ ಟೋಟಲ್ ಸಾಂಬಾರಿಗೆ 3 ಟೊಮೊಟೊ ತೊಗೊಂಡಿದ್ದೀನಿ. 3 ಟೊಮೊಟೊದಲ್ಲಿ 1 ಟೊಮೊಟೊ ಮಾತ್ರ ನಾನು ರುಬ್ಬೋದಕ್ಕೆ ಹಾಕ್ತೀನಿ. ಏನಕ್ಕೆ ಅಂದರೆ ಎಲ್ಲನೂ ಹಾಕೋದ್ರೆ ತುಂಬ ಹುಳಿ ಅನಿಸುತ್ತೆ ಸಾಂಬಾರು. ಹಾಗಾಗಿ 1 ಟೊಮೊಟೊ ನಾನು ರುಬ್ಬೋದಕ್ಕೆ ಹಾಕಿ ಇನ್ನೆರಡು ಒಗ್ಗರಣೆನಲ್ಲಿ ಹಾಗೆ ಹಾಕ್ಕೊತೀನಿ. ನೋಡಿ, ಇದು 1 ಟೊಮೊಟೊ ನಾನು ಇಲ್ಲಿ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೀಗ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ, ಸಾಂಬಾರು ತುಂಬ ರುಚಿಯಾಗಿರುತ್ತೆ. 1 ಸ್ಪೂನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಜೀರಿಗೆ. ಇವಾಗ ಇದಕ್ಕೆ ಬೇಳೆ ಸಾರು ಪುಡಿ ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ 1 ಸ್ಪೂನಷ್ಟು ಬೇಳೆ ಸಾರು ಪುಡಿ ಹಾಕ್ತಾಯಿದ್ದೀನಿ. ಅಂದರೆ ಸ್ಪೂನ್ ಸ್ವಲ್ಪ ದೊಡ್ಡದಿದೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ನಿಮಗೆ ಬೇಕಿರೋ ಅಷ್ಟು. ನಾನಿಲ್ಲಿ 1 ಸ್ಪೂನಷ್ಟು ನಾನು ಬೇಳೆ ಸಾರು ಪುಡಿ ಹಾಕಿದ್ದೀನಿ. ಇದನ್ನೀಗ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ ನುಣ್ಣಗೆ. ಈಗ ಒಗ್ಗರಣೆಗೆ ಏನೇನು ಬೇಕೋ ಹೇಳ್ತೀನಿ. ನೋಡಿ, ನಾನಿಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡದು, 2 ಟೊಮೊಟೊ ಒಗ್ಗರಣೆಗೆ, ಮತ್ತು ಮೂಲಂಗಿ ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರು. ಒಂದು ಪ್ಯಾನ್ ಕಾಯೋದಕ್ಕೆ ಇಟ್ಟಿದ್ದೀನಿ ಸಾಂಬಾರು ಮಾಡ್ಕೊಳ್ಳಿಕ್ಕೆ. ಇದು ಕಾದಾದ ತಕ್ಷಣ ಒಗ್ಗರಣೆ ಬೇಕಿರೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಇದು ಎಣ್ಣೆ ಕಾದಿದೆ. ಇದಕ್ಕೀಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕ್ತಾಯಿಲ್ಲ, ಯಾಕೆಂದರೆ ರುಬ್ಬೋದಕ್ಕೂ ನಾನು ಜೀರಿಗೆ ಹಾಕಿದ್ದೀನಿ, ಹಾಗಾಗಿ ಇಲ್ಲಿ ಜೀರಿಗೆ ಹಾಕ್ತಾಯಿಲ್ಲ. ಈರುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಕರಿಬೇವು ಸ್ವಲ್ಪ. ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಟೊಮೊಟೊ ಹಾಕ್ತಾಯಿದ್ದೀನಿ ಈಗ. ನಾರ್ಮಲಾಗಿ ಬೇಳೆ ಸಾಂಬಾರು ಏನು ತರಕಾರಿ ಹಾಕಿ ಮಾಡ್ತೀವಿ ಒಂದೇ ರೀತಿಯಲ್ಲೇ, ಹಾಗಾಗಿ ಬೇಜಾರು ಅನಿಸುತ್ತೆ ಕೆಲವೊಮ್ಮೆ. ಈ ರೀತಿ ಸ್ವಲ್ಪ ರುಬ್ಬಿನ ಹಾಕಿ ಮಾಡೋದ್ರಿಂದ ಸಾಂಬಾರು ಕೂಡ ತುಂಬ ರುಚಿಯಾಗಿರುತ್ತೆ. ಈ ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಟೊಮೊಟೊ ಕೂಡ ಸ್ವಲ್ಪ ಫ್ರೈ ಆಗಿದೆ. ಇದು ಏನು ರುಬ್ಬಿದ್ನಲ್ಲ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ, ಅದು ಹಾಕ್ತಾಯಿದ್ದೀನಿ. ನಾವು ಇದೆಲ್ಲ ಹಸಿದೆ ಹಾಕಿ ರುಬ್ಬಿದ್ರಿಂದ ಇದು ಸ್ವಲ್ಪ ಚೆನ್ನಾಗಿ ಒಗ್ಗರಣೆನಲ್ಲೇ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಮಸಾಲೆ ಥರ ರುಬ್ಬಿರೋದು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಹೀಗೇ ನಾವು ಫ್ರೈ ಮಾಡಬೇಕು. ಯಾಕಂದರೆ ನೀರು ಹಾಕಿದ ಮೇಲೆ ಏನಾಗುತ್ತೆ, ಅದು ಲಿಕ್ವಿಡ್ ಥರ ಏನೋ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಫುಲ್ ಹಸಿ ವಾಸನೆ ಹೋಗೋವರೆಗೂ ಈ ಥರ ಒಗ್ಗರಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಹಾಗಾದ್ರೆ ಸಾಂಬಾರು ತುಂಬ ಚೆನ್ನಾಗಾಗೋದು. ಇಲ್ಲಾಂದರೆ ನಮಗೆ ಒಂಥರ ಮಸಾಲೆ ಥರ ಅನಿಸ್ಬಿಡುತ್ತೆ. ನಾವು ಇದರಲ್ಲಿ ಏನು ಅತಿಯಾಗಿ ಮಸಾಲೆ ಏನು ಬಳಸಿಲ್ಲ, ಯಾಕಂದರೆ ಜೀರಿಗೆ ಕೂಡ ನಾವು ಒಗ್ಗರಣೆಗೆ ಹಾಕೋದು, ತೆಂಗಿನ ತುರಿ ಕೂಡ ನಾವು ಹಾಕ್ತೀವಿ ಸಾಂಬಾರಿಗೆ. ಅದನ್ನೇ ನಾನು ರುಬ್ಬೋದಕ್ಕೆ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ತುಂಬ ಅಂದರೆ ತುಂಬ ಕಡಿಮೆ ಕ್ವಾಂಟಿಟಿ ಅದು ತೆಂಗಿನಕಾಯಿ ಹಾಕಿರೋದು. ನೋಡಿ, ನಾವೇನಿದು ರುಬ್ಬಿ ಹಾಕಿದ್ವಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಗಮ್ ಅನ್ನುತ್ತೆ. ಆವಾಗ ಇದಕ್ಕೆ ನಾನೀಗ ಮೂಲಂಗಿ ಹಾಕ್ಕೊಳ್ತಾ ಇದ್ದೀನಿ. ಮೂಲಂಗಿ ಈ ಥರ ಸಣ್ಣ ಕಟ್ ಮಾಡ್ಕೊಳ್ಳೋದ್ರಿಂದ ಏನು ತುಂಬ ಬೇಗ ಬೆಂದ್ಬಿಡುತ್ತೆ, ಮತ್ತು ಅತಿಯಾಗಿ ಬೇಯಿಸೋ ಅವಶ್ಯಕತೆಯೂ ಇರಲ್ಲ. ಒಂದು 5 ನಿಮಿಷಕ್ಕೆಲ್ಲ ಮೂಲಂಗಿ ಬೆಂದ್ಬಿಡುತ್ತೆ. ಈ ರೀತಿಯಲ್ಲಿ ಸ್ವಲ್ಪ ತೆಳು ಕಟ್ ಮಾಡಿ ಹಾಕಿದರೆ ಇದು ನೀಟಾಗಿ ಒಂದ್ಸಲ ಒಂದು 5 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಮೂಲಂಗಿ ಕೂಡ ಒಂದು 50% ಮೂಲಂಗಿ ಬೇಯಬೇಕು ಇದೇ ಥರ ಒಗ್ಗರಣೆನಲ್ಲೇ. ಯಾಕಂದರೆ ನಾವು ಇದಕ್ಕೆ ಈಗ ನೆಕ್ಸ್ಟು ಆಲ್ರೆಡಿ ಬೆಂದಿರೋ ಅಂಥ ಬೇಳೆ ಹಾಕಿರೋದ್ರಿಂದ ತುಂಬ ಹೊತ್ತೇನು ಕುದಿಸೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಮೂಲಂಗಿ ಒಂದು 50% ಇದರಲ್ಲಿ ಬೇಯಬೇಕು. ಬೇಕಿದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ, ನಾನು ನೀರು ಇದಕ್ಕೆ ಏನು ಮಿಕ್ಸಿ ಜಾರಲ್ಲಿ ಏನು ಮಸಾಲೆ ಥರ ಸ್ವಲ್ಪ ಇತ್ತು ಅದಕ್ಕೆ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೂಲಂಗಿ ನೀಟಾಗಿ ಬೇಯುತ್ತೆ ಅಂತ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇವಾಗ ಅದೇನು ರುಬ್ಬು ಹಾಕಿದ್ದೀವಿ ನಾವು ಮಸಾಲೆ ರೀತಿಯಲ್ಲಿ, ಅದು ಕೂಡ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ನೀರು ಹಾಕೋದ್ರಿಂದ. ಮೂಲಂಗಿ ಇದೊಂದು 50% ಬೇಯಲಿ, ಆಮೇಲೆ ತೊಗರಿಬೇಳೆ ಬೇಯಿಸ್ಕೊಂಡಿರೋದು ಹಾಕ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಸ್ವಲ್ಪ ಕುದೀತಾ ಇದೆ. ಇವಾಗ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ದೆ ತೊಗರಿಬೇಳೆನ, ಅದನ್ನು ಹಾಕ್ತಾಯಿದ್ದೀನಿ. ಸಾಂಬಾರು ಕೆಲವರಿಗೆ ತುಂಬ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ, ತುಂಬ ತಿಳಿ ಇದ್ದರೆ ಇಷ್ಟ ಆಗುತ್ತೆ. ಬೇಳೆನ ನಮಗೆ ತಿಳಿಬೇಕು ಸಾಂಬಾರು ಅಂದರೆ ಸ್ವಲ್ಪ ಬೇಳೆ ಕಡಿಮೆ ಹಾಕ್ಕೋಬೋದು, ಇಲ್ಲ ಗಟ್ಟಿ ಬೇಕಂದರೆ ಬೇಳೆ ಸ್ವಲ್ಪ ಜಾಸ್ತಿ ಹಾಕೊಂಡು ಗಟ್ಟಿಯಾಗಿ ಮಾಡ್ಕೋಬೋದು. ನನಗೆ ಈಗ ಸಾಂಬಾರು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ಬೇಕಿರೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಸಾಂಬಾರಿಗೆ. ಯಾಕಂದರೆ ನಾನು ತೊಗರಿಬೇಳೆಗೂ ಬೇಯಿಸುವಾಗ ಹಾಕಿರಲಿಲ್ಲ, ಮತ್ತು ಒಗ್ಗರಣೆನಲ್ಲೂ ಎಲ್ಲೂ ಹಾಕಿರಲಿಲ್ಲ ಉಪ್ಪು. ಈಗ ರುಚಿಗೆ ಬೇಕಿರೋಷ್ಟು ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ರುಬ್ಬಿ ಹಾಕಿದ್ವಿ ಅದು, ಮತ್ತು ತೊಗರಿಬೇಳೆ, ಮೂಲಂಗಿ ಇದೆಲ್ಲ ಏನಿದೆ ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿಯಲ್ಲಿ ಇದೆಲ್ಲ ಒಂದಕ್ಕೊಂದು ರೀತಿಯಲ್ಲಿ ನೀಟಾಗಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕೀಗ. ಒಂದು 10 ನಿಮಿಷ ನೀಟಾಗಿ ಈ ಥರ ತಿರುಗಿಸ್ಕೊಂಡು ಕುದಿಸಿದ್ರೆ ನಮ್ಮದು ಮೂಲಂಗಿ ಸಾಂಬಾರು ರೆಡಿ ಆಗುತ್ತೆ. ನೋಡ್ಬೋದು, ಎಲ್ಲೂ ಮಸಾಲೆ ಸಾಂಬಾರು ಥರ ಏನೂ ಅನಿಸೋದಿಲ್ಲ. ಯಾಕಂದರೆ ನಾವೇನೂ ಅತಿಯಾಗಿ ಇಲ್ಲಿ ಮಸಾಲೆ ಪದಾರ್ಥ ಬಳಸಿ ನಾವು ರುಬ್ಬಿಲ್ಲ. ನಾವು ಸಾಂಬಾರಿಗೆ ಏನೆಲ್ಲ ಹಾಕ್ಬೋದು, ಕಾಯಿ ತುರಿ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಎಲ್ಲನೂ ಒಗ್ಗರಣೆನಲ್ಲಿ ಬಳಸೋದೆ. ಅದನ್ನು ನಾವು ರುಬ್ಬಿ ಹಾಕಿದ್ದೀವಿ ಅಷ್ಟೇ. ಇಲ್ಲಿ ಇದು ಇವಾಗ ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದಿದ್ರೆ ನಮ್ಮದು ಮೂಲಂಗಿ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಮೂಲಂಗಿ ಸಾಂಬಾರು ಆಗಿದೆ ನಾನು ಮಾಡಿರೋದು. ಮೂಲಂಗಿ ಕೂಡ ಎಲ್ಲ ನೀಟಾಗಿ ಬಂದಿದೆ. ನಾನು ಗಟ್ಟಿಯಾಗೆ ಬೇಕು ಸಾಂಬಾರು ಅಂತೇಳಿ ನಾನು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಬೇಕಿರೋದು ಇನ್ನು ಸ್ವಲ್ಪ ನೀರು ಹಾಕಿ ತಿಳಿಯಾಗಿ ಮಾಡ್ಕೋಬೋದು. ಘಮ ಕೂಡ ಅಷ್ಟೇ, ರುಬ್ಬಿ ಹಾಕಿರೋದ್ರಿಂದ ಅದ್ರ ಘಮನೇ ಬೇರೆ ಅನಿಸುತ್ತೆ. ಟ್ರೈ ಮಾಡಿ ಇದೇ ರೀತಿಯಲ್ಲಿ ಮೂಲಂಗಿ ಸಾಂಬಾರು. ತುಂಬ ರುಚಿಯಾಗಿರುತ್ತೆ. ನೀವು ರೆಗ್ಯುಲರಾಗಿ ಮಾಡೋ ಮೂಲಂಗಿ ಸಾಂಬಾರಿಗಿಂತ ಇದು ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಇನ್ನೇನು ಸ್ವಲ್ಪ ಚೆನ್ನಾಗಿ ಆಗಿತ್ತು ತುಂಬ ಚಾನಲ್ಲು, ಅಷ್ಟೊತ್ತಿಗೆ ನನ್ನ ಚಾನಲ್ ಟರ್ಮಿನೇಟ್ ಆಗಿಬಿಡ್ತು. ಸೊ ಇದು ಹೊಸದಾಗಿ ಶುರು ಮಾಡಿರೋಂಥ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.